ಸ್ನೇಹಿತರೆ ನಮಸ್ತೆ. ನಾನು ಇವಾಗ ಎಲ್ಲಿದ್ದೀನಿ ಅಂದ್ರೆ ನೀವು ನೋಡಬಹುದು ಆಲ್ರೆಡಿ ಹೊರನಟಿ ಡಾಕ್ಟರ್ ನೀಲಮ್ ಅವರ ದೇಗುಲದಲ್ಲಿ ಇದ್ದೀನಿ. ಇದು ಇರೋದು ಎಲ್ಲಿ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಸೊಲ್ದೇವನಹಳ್ಳಿ ಹತ್ರ ನೆಲಮಂಗಲ ಏನು ಇದೆ, ನೆಲಮಂಗಲದಿಂದ ಕುಣಿಗಲ್ ರೋಡ್ ಬಂದ್ರೆ ನಿಮಗೆ ಸಿಗುತ್ತೆ. ಇದು ನೀವು ಕೂಡ ಬರ್ಬೋದು. ಇವತ್ತು 5ನೇ ತಾರೀಕು ಡಿಸೆಂಬರ್ 5ನೇ ತಾರೀಕು ಓಪನ್ ಆಗಿದೆ ತಾಯಿಯ ದೇಗುಲ ಅಂತ ಹೇಳ್ಬಿಟ್ಟು ವಿನೋದ್ ರಾಜ್ ಅವರು ಓಪನ್ ಮಾಡಿದ್ದಾರೆ. ಬನ್ನಿ ಇವಾಗ ತಾಯಿಯ ದೇಗುಲ, ಲೀಲಾವತಿ ಅಮ್ಮನವರ ದೇಗುಲ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನೋಡೋಣ. ಬನ್ನಿ ಇವಾಗ ಒಂದು ದೇವಸ್ಥಾನಕ್ಕೆ ಯಾವ ರೀತಿ ನಾವು ಚಪ್ಪಲಿನ ಬಿಟ್ಟು ಹೋಗ್ತಾ ಇದೀವಿ ಆ ರೀತಿ ಬಿಟ್ಟು ಹೋಗೋಣ. ಇಲ್ಲಿ ಏನಂದ್ರೆ ಫಸ್ಟ್ ಇಲ್ಲಿ ನೋಡ್ಬೋದು ಇವತ್ತೇ ಓಪನ್ ಆಗಿರುವಂತದ್ದು. DK ಶಿವಕುಮಾರ್ ಅವರು ಇನ್ನ ಉದ್ಘಾಟನೆ ಮಾಡಿದ್ದಾರೆ. ಬನ್ನಿ ಇವಾಗ ಹೋಗೋಣ. ಇದರಲ್ಲಿ ವಿಶೇಷ ಇದೆ. ಇದರಲ್ಲಿ ಏನಪ್ಪಾ ವಿಶೇಷ ಅಂತ ಅಂದ್ರೆ 3 ಸುತ್ತುಗಳು ಯಾವ್ದೋ ಒಂದು ದೇವಸ್ಥಾನಕ್ಕೆ ಹಾಕ್ಬೇಕು ಅಂತ ಹೇಳ್ಬಿಟ್ಟು ರೂಲ್ ಇದೆ. ಇವಾಗ ನೋಡಿ ಮೊದಲನೇ ಸುತ್ತ ನಾವು ಹೋಗ್ತಾ ಇದೀವಿ. ಬನ್ನಿ ಇಲ್ಲಿ ನೋಡ್ಬೋದು, ಪ್ರತಿಯೊಂದರೂ ಕೂಡ ನೋಡ್ಬೋದು ಲೀಲಾವತಿ ಅಮ್ಮನವರ ಫೋಟೋಗಳನ್ನ ನೋಡ್ಬೋದು. ಎಲ್ಲ ಅವರ ಅಂದ್ರೆ ಆಗಿರುವಂತ ಎಲ್ಲಾ ಸಿನಿಮಾಗಳ ಫೋಟೋಗಳನ್ನ ಹಾಕಿದ್ದಾರೆ. ಇದು ನಮ್ಗೆ ನೆನಪಿಸುತ್ತೆ ಪ್ರತಿಯೊಂದು ಫೋಟೋಗಳಾಗಿರ್ಬೋದು. ಈಗ ಪ್ರಿಂಟ್ ಆಯ್ತು. ಇವಾಗ ನಾವೀಗ ಒಂದೇ ರೌಂಡ್ ಹಾಕ್ತಾ ಇದೀವಿ. ಮೊದಲನೇ ರೌಂಡ್ ಇಲ್ಲಿ ನೋಡ್ತಾ ಇದ್ದೀರಾ, ರಾಜ್ಕುಮಾರ್ ಅವ್ರ ಜೊತೆ ಕಟ್ಟಿಸಿರುವಂತಹ ಎಲ್ಲಾ ಸಿನಿಮಾಗಳ ಪೋಸ್ಟರ್ಗಳನ್ನ ಹಾಕಿದ್ದಾರೆ. ಇದು ಬ್ಲಾಕ್ ಅಂಡ್ ವೈಟ್ ಎಲ್ಲಾ ಸಿನಿಮಾಗಳು ಹೋಗಿದಾವೆ. ನೀವೇನ್ ನೋಡ್ತಾ ಇದೀರ ಅವಾಗ ಈ ರೀತಿ ಪ್ರತಿ ಒಂದು ಅಂದ್ರೆ ಎಷ್ಟು ಅಂದ್ರೆ 2 ರೌಂಡ್ ಬರುತ್ತೆ. 2 ರೌಂಡ್ಗಳಲ್ಲಿ ಇದನ್ನ ಹಾಕಿದ್ದಾರೆ ನೋಡಿ. ಈ ರೀತಿ ಇದೆ. ಇದು ಬಂದ್ಬಿಟ್ಟು ಯಾರಂದ್ರೆ ವಿನೋದ್ ರಾಜ್ ಅವರ ತೋಟ. ಆ ಕಡೆ ರೋಡ್ ಆ ಕಡೆನೂ ಇರೋದು ವಿನೋದ್ ರಾಜ್ ಅವರ ತೋಟ, ರೋಡ್ ಈ ಕಡೆ ಇರೋನು ವಿನೋದ್ ರಾಜ್ ಅವರ ತೋಟ. ಅವರ ಸ್ವಂತ ತೋಟದಲ್ಲಿ ನಿರ್ಮಿಸಿರುವಂತಹ ದೇಗುಲ ಲೀಲಾವತಿ ಅಮ್ಮನವರ ಸ್ಮಾರಕ ಏನಿದೆ ಅಲ್ಲಿದ್ದೀವಿ ಈಗ. ನೆಕ್ಸ್ಟ್ ನೋಡಿ, ಇದು ಹಿಂಭಾಗ. ಹಿಂಭಾಗ ಬಂದ್ರೆ ನಮ್ಗೆ ಈ ರೀತಿ ಕಾಣಿಸುತ್ತೆ. ಪ್ರತಿಯೊಂದಕ್ಕೂ ಅದರದೇ ಆದ ಲೈಟಿಂಗ್ ನ ಹಾಕಿದ್ದಾರೆ. ಇವಾಗ ಇನ್ನೊಂದು ಬರೋರು ಯೋಚನೆ ಮಾಡ್ಬೋದು ಯಾವಾಗ ಬರ್ಬೇಕು ಏನ್ ಬರ್ಬೇಕು ಅಂತ ಹೇಳ್ಬಿಟ್ಟು. ಇದು ಮೇನ್ ರೋಡ್ಗೆ ಇದೆ. ಸೊಲ್ಲದೇವನಹಳ್ಳಿ ಏನ್ ಊರಿಗೆ ಬರ್ತೀರಾ ಆ ಮೇನ್ ರೋಡಲ್ಲೇ ಇರೋದು. ನಿಮ್ಗೆ ರೋಡಲ್ಲಿ ಸಿಗುತ್ತೆ. ಇವಾಗ ನಿಮ್ಗೆ ಹೊರಗಡೆ ನಿಂತ್ರೇನೆ ಕಾಣಿಸ್ಬಿಡುತ್ತೆ ನೋಡಿ. ಇಲ್ಲಿ ನಮ್ಮ ಲೀಲಾವತಿ ಅಮ್ಮನವರ ಒಂದೊಂದ್ ಸತಿ ಒಂದೊಂದು ಫೋಟೋ ನೋಡಿದಾಗ ನಮ್ಮ ಹಳೆ ಅವರ ನೆನಪುಗಳು, ಅವರು ಸಿನಿಮಾಗಳು ಎಲ್ಲ ನೆನಪಾಗ್ತವೆ. ಇದು ಬಂದ್ಬಿಟ್ಟು ಏನಂದ್ರೆ ಅವರು 8ನೇ ತಾರೀಕು 2023 ಡಿಸೆಂಬರ್ 8ನೇ ತಾರೀಕು ನಿಧನರಾಗ್ತಾರೆ. ಬಟ್ 5ನೇ ತಾರೀಕು ಅವರ ಸ್ಮಾರಕವನ್ನ ನಿರ್ಮಾಣ ಮಾಡಿದ್ದಾರೆ. ಇನ್ನೂ 2 ದಿನಕ್ಕೆ ಅಂದ್ರೆ ಇವತ್ತು ಸ್ಮಾರಕ ಓಪನ್ ಆಗಿದೆ. ನೋಡ್ಬೋದು ಎಲ್ಲಾ ಪೋಸ್ಟ್ಗಳು ಹುಡುಕಿ ನೋಡಿ, ಎಲ್ಲಾ ಸಿನಿಮಾಗಳಲ್ಲಿರೋ ಹುಡುಕಿ ಪೋಸ್ಟ್ಗಳನ್ನ ಇಲ್ಲಿ ಹಾಕಿದ್ದಾರೆ ನೋಡ್ಬೋದು. ಇದು ಇವಾಗ ಬರ್ತಾ ಇರೋದು ನಾವು ಮೊದಲನೇ ಸುತ್ತು. ಓಕೆ, ಇನ್ನು ನಾವು ಲೀಲಾವತಿ ಅಮ್ಮನವರ ಸ್ಮಾರಕಕ್ಕೆ ಹೋಗಿಲ್ಲ. ಇದು 1ನೇ ಸುತ್ತು. ಬನ್ನಿ ಇವಾಗ ನೋಡ್ತಾ ಇದ್ರಲ್ಲ 1ನೇ ಸುತ್ತ. ಇವಾಗ 1 ಸುತ್ತು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಹೋದ್ರೆ ನೆಕ್ಸ್ಟ್ ಒಳಗಡೆ ಸುತ್ತು. ಓಕೆ, 3ನೇ ಸುತ್ತಿಗೆ ಅಮ್ಮನವರ ದೇವಸ್ಥಾನಕ್ಕೆ ನಾವು ಹೋಗ್ತೀವಿ. ಇವಾಗ ನಾವು ಬಂದಿರೋದು 2ನೇ, ಈಗ 1 ಸುತ್ತು ಏನಾಯ್ತು 2ನೇ ಸುತ್ತಿಗೆ ಬಂದಿವಿ. ಇಲ್ಲಿ LED ನ ನೋಡ್ಬೋದು. ಈ LED ಯಲ್ಲಿ ಅವರ ಆ ಸಿನಿಮಾಗಳನ್ನ ಮೆಮೊರಿಯಾಗಿ ಇಲ್ಲಿ ಮಾಡ್ತಾ ಇದ್ರೆ. ಬನ್ನಿ ಇವಾಗ 2ನೇ ಸುತ್ತಿಗೆ ಹೋಗೋಣ. 2ನೇ ಸುತ್ತಿಗೆ ಹೋದ್ಲಾಗ್ಲೂ ಕೂಡ ನಮ್ಗೆ ಏನಂದ್ರೆ ಅವರ ಕಲರ್ಫುಲ್ ಭಾವಚಿತ್ರಗಳು ಇಲ್ಲಿ ನಮ್ಗೆ ಕಾಣಕ್ ಸಿಗುತ್ತೆ. ಯಾವ್ಯಾವ ಸಿನಿಮಾದಲ್ಲಿ ಮಾಡಿದರೆ ಪ್ರತಿಯೊಂದು ಕೂಡ ಒಂದೊಂದು ನೋಡಿದಾಗ ಒಬ್ಬೊಬ್ಬರ ಜೊತೆ ತೆಗೆದಂತ ಇಲ್ಲಿ ನೋಡ್ಬೋದು. ವಿನೋದ್ ರಾಜ್ ಅವ್ರ ಜೊತೆ ತೆಗೆದಿರುವಂತಹ ಫೋಟೋ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಒಂದು ದೇವಸ್ಥಾನ ಯಾವುದೋ ಒಂದು ಟೂರಿಸ್ಟ್ ಪ್ಲೇಸ್ಗೆ ಬಂದಂಗೆ ಆಗ್ತದೆ. ಬಟ್ ಏನು ಮಾಡೋಕ್ಕಾಗಲ್ಲ, ಅಮ್ಮನವ್ರನ್ನ ಕಳ್ಕೊಂಡು ನಾವು 1 ವರ್ಷ ಆಗ್ತಾ ಬರ್ತಾ ಇದೆ. ಬಟ್ ಅವರ ಸ್ಮರಣಾರ್ಥ ವಿನೋದ್ ರಾಜ್ ಅವ್ರು ಏನು ಕಟ್ಸಿದ್ದಾರೆ ಅದ್ಭುತವಾಗಿದೆ ಅಂತಾನೆ ಹೇಳ್ಬೋದು. ತುಂಬಾ ಸಖತ್ತಾಗಿದೆ ನೋಡಿ. ಎಷ್ಟು ವಿಶಾಲವಾಗಿದೆ ಅಂದ್ರೆ ಈಗ ನಾವು ಬಂತಾ ಇರೋದು 2ನೇ ಸುತ್ತು. ಇನ್ನು ಅಮ್ಮನವ್ರಿಗೆ ಹೋಗ್ಬೇಕು ಅಂದ್ರೆ ನಾವು 3ನೇ ಸುತ್ತಿಗೆ ಹೋಗ್ಬೇಕಾಗತ್ತೆ. ಬನ್ನಿ ಇವಾಗ ನೆಕ್ಸ್ಟ್ ಹೋಗೋಣ. ಇವಾಗ ಏನ್ ನೋಡ್ತಾ ಇದ್ರಲ್ಲ ಈ ತರ ಪ್ರತಿಯೊಂದು ನೋಡಿ, ಇದೆಲ್ಲ ಮಾರ್ಬಲ್ ಕಲ್ಲುಗಳು ನೋಡ್ಬೋದು. ಏನೋ ನಾರ್ಮಲ್ ಯಾವ್ದೋ ಒಂದು ಇದರಿಂದ ತರಿಸಿದ ಅಂತಿಲ್ಲ, ತುಂಬಾ ಖರ್ಚು ಮಾಡಿದ್ದಾರೆ. ಇವಾಗ ಏನ್ ನೋಡ್ತಾ ಇದ್ರ ತುಂಬಾ ಸಖತ್ತಾಗಿದೆ. ಇಲ್ಲಿ ನೋಡ್ಬೋದು ಸಿದ್ದರಾಮಯ್ಯನವರ ಜೊತೆನೂ ಶೇರ್ ಮಾಡ್ಕೊಂಡಿರುವಂತಹ ಮೆಮೊರಿನ ಪ್ರತಿಯೊಬ್ಬರ ಜೊತೆ, ರಾಜ್ಕುಮಾರ್ ಜೊತೆ ಆಗಿರ್ಬೋದು, ಅವರ ವಿನೋದ್ ರಾಜ್ ಆಗಿರ್ಬೋದು, ಯಾರ್ಯಾರ ಜೊತೆ ಏನು ಅವರ ಒಡನಾಟಗಳಿತ್ತು ಅವ್ರ ಜೊತೆ ತೆಗೆದಿರುವಂತಹ ಒಳ್ಳೆಯ ಕ್ಷಣಗಳನ್ನ ಇಲ್ಲಿ ಹಿಡಿದಾರೆ. ಇದು ನೋಡ್ಬೋದು ಯಡಿಯೂರಪ್ಪನವ್ರ ಜೊತೆನೂ ಅವ್ರಿಗೆ ಒಂದು ಯಾವ್ದೋ ಒಂದು ಸಂದರ್ಭದಲ್ಲಿ ಸಿಕ್ಕಿರ್ತಾರೆ. ಇಲ್ಲಿ ನೋಡ್ಬೋದು ಈ ತರ ಅಂದ್ರೆ ಪ್ರತಿಯೊಂದು ಯಾರ್ಯಾರ ಜೊತೆ ಸನ್ಮಾನ ಮಾಡಿಸ್ಕೊಂಡಿದ್ದಾರೆ, ಅದೇ ರೀತಿ ಏನೆಲ್ಲ ಪ್ರಶಸ್ತಿಗಳು ಸಿಕ್ಕಿದಾವೆ ನೋಡ್ಬೋದು. ಇಲ್ಲಿ ನಮ್ಮ ಅಶ್ವಥ್ ಅವ್ರ ಜೊತೆ ನೋಡ್ಬೋದು. ಅಶ್ವಥ್ ಅವ್ರದ್ದು ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಅಶ್ವಥ್ ಅವ್ರಿಗೆ ಒಳ್ಳೆ ಕಾಂಬಿನೇಷನ್, ಒಳ್ಳೆ ಯಾವೆಲ್ಲ ಚಿತ್ರದಲ್ಲಿ ಮಾಡಿದಾರೆ ಎಲ್ಲಾನು ಹಿಟ್ ಆಗಿದಾವೆ. ಇವಾಗ ನೆಕ್ಸ್ಟ್ ನೋಡೋದಾದ್ರೆ ನೋಡಿ, ಇವರು ಒಂದು 18-20ನೇ ವಯಸ್ಸಲ್ಲಿ ಇರುವಾಗ ಸಿನಿಮಾದಲ್ಲಿ ಆಕ್ಟ್ ಮಾಡಿರುವಂತಹ ಫೋಟೋಗಳು ಇವತ್ತು ಅವರ ಏನು ಉದ್ಘಾಟನೆ ಇರೋದ್ರಿಂದ ಹೋಮ ಕೂಡ ಹಾಕ್ಸಿದ್ದಾರೆ. ಇವಾಗ 2ನೇದಾಯ್ತು. ಇವಾಗ ನಾವು 3ನೇ ಬರ್ತಾ ಇದೀವಿ. ಇದು ಬಂದ್ಬಿಟ್ಟು ಇವಾಗ ನಾವು ಬಂದಿದೀವಿ. ಇದು ಬಂದ್ಬಿಟ್ಟು
ಲೀಲಾವತಿ ಅಮ್ಮನವರ ಸ್ಮಾರಕ, ಏನು ದೇಗುಲ ಅಂತ ಏನು ಕರಿತಾ ಇದ್ರೆ ಅದೇ ದೇಗುಲ. ಇವಾಗ ನೀವು ನೋಡೋದಾದ್ರೆ ಇದು 3ನೇ ಸುತ್ತು. ಇವಾಗ ಏನ್ ನೋಡ್ತಾ ಇದ್ರ ಇವಾಗ ಇದೇ ಲೀಲಾವತಿ ಅಮ್ಮನವರ ಇವಾಗ ನೋಡ್ತಾ ಇದ್ರ ಇವತ್ತು ಪೂಜೆನ ಮಾಡ್ಬಿಟ್ಟು ಇದ್ ಮಾಡಿದ್ದಾರೆ. ಓಕೆ, ಈ ರೀತಿಯಾಗಿದೆ. ನೀವೇನಾದ್ರು ಬರ್ತೀನಿ ಅಂದ್ರೆ ಸಲ್ದೇವನಹಳ್ಳಿಗೆ ಬರ್ಬೇಕು. ಬಟ್ ನೋಡುವಂತಹ ನಮ್ಮ ಹಳೆ ಕಲಾವಿದರು ಏನಿದ್ರು ಅವರ ಸ್ಮರಣೆ ಮಾಡುವಂತಹ ಟೈಮು ಇಲ್ಲಿ ಬಂದು ಅಂದ್ರೆ ಈ ರೂಟಲ್ಲಿ ಹೋಗ್ತಾ ಇದ್ರೆ ಇಲ್ಲ ಅಂದ್ರೆ ಬೇರೆ ಬೇರೆ ಸ್ಮಾರಕಗಳನ್ನ ಏನ್ ನೋಡ್ತೀವಿ ಅವಾಗ ನೋಡುವಾಗ ಇಲ್ಲಿ ಬಂದು ನೋಡಿದ್ರೆ ಏನೋ ಒಂದು ಮನಸ್ಸಿಗೆ ತೃಪ್ತಿ ಸಿಗುತ್ತೆ ಅನ್ನೋದಕ್ಕೋಸ್ಕರ ನಾನು ಹೇಳಿದ್ದೆ. ನೋಡಿ, ಈ ರೀತಿಯಾಗಿದೆ ಲೀಲಾವತಿ ಅಮ್ಮನವರ ಹಿಂದ್ಗಡೆ ಫೋಟೋ ಹಾಕಿದ್ದಾರೆ, ಅದ್ಭುತವಾಗಿದೆ. ಇವ್ರು ಯಾವ ರೀತಿ ಅಂದ್ರೆ ನಮ್ಮ ಜೊತೆ ಇದಾರೇನೋ ಅನ್ನುವಂತಹ ಫೀಲ್ ಕೊಡ್ತಾ ಇದೆ. ಬಟ್ ಇದಾರೆ, ಅವರ ಚಿತ್ರಗಳ ಮೂಲಕ ನಮ್ಮ ಜೊತೆ ಇದ್ದಾರೆ, ಅವರ ನೆನಪುಗಳನ್ನ ಬಿಟ್ಟು ಹೋಗಿದ್ದಾರೆ. ಆದ್ರಿಂದನೇ ವಿನೋದ್ ರಾಜ್ ಅವರು ಈ ರೀತಿಯ ನಿರ್ಮಾಣ ಮಾಡಕ್ಕೆ ಸಾಧ್ಯ ಆಯ್ತು. ಅಮ್ಮ ಮಗನ ಕಾಂಬಿನೇಷನ್ ಏನಂದ್ರೆ ತಾಯಿಗೋಸ್ಕರ ಏನೆಲ್ಲ ಮಾಡಕ್ಕೂ ರೆಡಿ ಅನ್ನೋ ಅಂತ ಹೇಳ್ತಾರೆ. ವಿನೋದ್ ರಾಜ್ ಅವರು ಅದರಲ್ಲಿ ಸೈ ಅನ್ನಿಸ್ಕೊಂಡಿದ್ದಾರೆ. ಓಕೆ, ನೋಡಿದ್ರಲ್ಲ ಇದನ್ನ. ಓಕೆ, ಹೇಗೆ ಅನಿಸ್ತು ಅಂತ ಹೇಳ್ಬಿಟ್ಟು ತಿಳಿಸಿ ನಮ್ಗೆ. ನೀವೇನಾದ್ರೂ ಈ ರೂಟಲ್ಲಿ ಹೋಗ್ತಾ ಇದ್ರೆ, ಕುಣಗಲ್ ರೂಟ್ ಏನಾದ್ರು ಹೋಗ್ತಾ ಇದ್ರೆ ಒಂದ್ಸತಿ ಬಂದ್ ಹೋಗಿ. ಅವ್ರ ಎಸ್ಟೇಟು ಮೇನ್ ರೋಡ್ಗೆ ಇದೆ. ಆಲ್ಮೋಸ್ಟ್ 10 to 6 ಓಪನ್ ಇರ್ಬೋದು ಅಂತ ನಾನು ಅನ್ಕೊಳ್ತೀನಿ. ಬನ್ನಿ, ಒಂದ್ ಸ್ವಲ್ಪ ಹಳೆ ಸಿನಿಮಾಗಳನ್ನ ಮೆಲುಕು ಹಾಕಿ. ಯಾರೆಲ್ಲ ಹಳಬ್ರಿದ್ದೀರಾ, ನೀವೇನಾದ್ರು ಬಂದ್ರೆ ನಿಮ್ಗೆ ಹಳೆ ಸಿನಿಮಾಗಳನ್ನ ಮೆಲುಕು ಹಾಕುತ್ತೆ. ಬ್ಲಾಕ್ ಅಂಡ್ ವೈಟ್ ಸಿನಿಮಾಗಳು ಏನಿದ್ದು ಆ ಟೈಮಲ್ಲಿ ಅವನ್ನ ಮೆಲುಕು ಹಾಕುತ್ತೆ ಅಂತ ತಿಳಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ. ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಿಗೋಣ. ಥ್ಯಾಂಕ್ ಯು.